ಅವರೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳು, ಇನ್ನೂ ಸರಿಯಾಗಿ ಮೀಸೆ ಬಾರದ ಹುಡುಗರು. ಆದರೆ ರ್ಯಾಗಿಂಗ್ ಇಳಿದವರು ಓರ್ವ ಬಾಲಕನ ಜೀವಕ್ಕೆ ಆಪತ್ತು ತಂದಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಮರ್ಮಾಂಗ ಕೊಡ್ದಿದ್ದಾರೆ. 8ನೇ ಕ್ಲಾಸ್ ವಿದ್ಯಾರ್ಥಿಗಳ ಅಟ್ಟಹಾಸ. ಶಾಲೆಯಲ್ಲಿ ರ್ಯಾಗಿಂಗ್, ವೃಷಣವೇ ಕಟ್. ರ್ಯಾಗಿಂಗ್ ಅನ್ನೋ ಭೂತ ಯಾವ ಹಂತಕ್ಕೆ ಬಂದು ನಿಂತಿದೆ ನೋಡಿ. ಇಷ್ಟು ದಿನ PU ಡಿಗ್ರಿ ಕಾಲೇಜಿನಲ್ಲಿದ್ದ ರ್ಯಾಗಿಂಗ್ ಹುಚ್ಚಾಟ ಹೈಸ್ಕೂಲ್ಗೂ ಬಂದು ನಿಂತಿದೆ. ಎದೆ ಸೀಳಿದ್ರೆ 4 ಅಕ್ಷರ ಇರಲ್ಲ. ಇಂಥ ವಯಸ್ಸಲ್ಲಿ ರ್ಯಾಗಿಂಗ್ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ. ಕ್ಲಾಸ್ಮೇಟ್ಗಳ ಅಟ್ಟಹಾಸಕ್ಕೆ ಅಮಾಯಕ ವಿದ್ಯಾರ್ಥಿಯ ವೃಷಣವೇ ಕಟ್ಟಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಬಾಲಕನ ಹೆಸರು ಜೀವನ್ ಅಂತ. ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರೋ ಸೆಂಟ್ ಜೋಸೆಫ್ ಶಾಲೆಯಲ್ಲಿ 8ನೇ ಕ್ಲಾಸ್ ಓದುತ್ತಾ ಇರೋ ವಿದ್ಯಾರ್ಥಿ. ಓದಿನಲ್ಲಿ ಮುಂದಿದ್ದ ಜೀವನ್ ಕ್ಲಾಸ್ ಲೀಡರ್ ಆಗಿದ್ದ. ಈತನ ಕ್ಲಾಸ್ಮೇಟ್ ಆಗಿರೋ ಅಮರ್, ತನ್ಮಯ್ ಹಾಗೂ ನಿತಿನ್ ಕಾಟ ಕೊಡೋದಕ್ಕೆ ಶುರು ಮಾಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ಮೊದಲಿಗೆ ಹಣ ತಗೊಂಡು ಬಾ ಅಂತ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಕೇಳಿದಷ್ಟು ಹಣ ತಗೊಂಡು ಹೋಗಿ ಕೊಟ್ಟಿದ್ದಾನೆ. ನಂತರ ಮೊಬೈಲ್ ತಗೊಂಡು ಬಾ ಅಂತಾನು ಬೆದರಿಕೆ ಹಾಕಿದ್ರಂತೆ. ಯಾವಾಗ ಕಾಟ ಜಾಸ್ತಿ ಆಯಿತೋ ಟೀಚರ್ಗೆ ಹೇಳ್ತೀನಿ ಎಂದಿದ್ದಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ವಿದ್ಯಾರ್ಥಿಗಳು ವಾಶ್ರೂಮ್ಗೆ ಹೋದಾಗ ಮನಸ್ಸು ಇಚ್ಛೆ ಥಳಿಸಿ ಗುಪ್ತಾಂಗಕ್ಕೂ ಒದ್ದಿದ್ರು ಅಂತ ಜೀವನ್ ಆರೋಪ ಮಾಡ್ತಿದ್ದಾನೆ. ಇದು ಕ್ಲಾಸ್ ಟೀಚರ್ ಲೀಡರ್ಶಿಪ್ ಕೊಟ್ಟಿದ್ರು. ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಬಂದು ಹೇಳು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದಾಗ ಹೆಂಗೆ ಹೊಡ್ತಿರೋರು ಸರ್. ಯೂರಿನ್ ಪಾಸ್ ಮಾಡೋ ಜಾಗಕ್ಕೆ 3 ಜನ, ಇಬ್ರು ಕೈ ಇಟ್ಕೊಂಡು ಇನ್ನೊಬ್ಬ ಒದ್ದಿರೋದು ಸರ್ 2 ಸತಿ. ಪ್ರಿನ್ಸಿಪಲ್ ಅವ್ರ ಹಸ್ಬೆಂಡು ಪ್ರೊಫೆಸರ್ ಅಂತೆ. ಮಾತಾಡ್ಬಿಟ್ಟು ಕೇಸ್ ಗೀಸೆಲ್ಲ ಏನು ಮಾಡಕ್ಕೆ ಹೋಗಬೇಡಿ, ಅದೇನಿದೆ ದುಡ್ಡು ನಾನು 2-3 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ನಿಮಗೆ, ದಯವಿಟ್ಟು ಅಷ್ಟಿಗೆ ಸೈಲೆಂಟ್ ಆಗ್ಬಿಡಿ ಅಂತ ಹೇಳಿದೆ. ನಾನು ಹೇಳಿದೆ ನಾನೇ ಒಂದು 10 ಲಕ್ಷ ಕೊಡ್ತೀನಿ, ಹುಡುಗನಿಗೆ ಏನು ಅಂಗವಾಗಿದೆಯೋ ಅದನ್ನ ಕಟ್ಕೊಡಿ ನೀವು ಅಂತ ಹೇಳಿದೆ. ಪೊಲೀಸರು ತಗೊಂಡಿದ್ರೆ ಫುಟೇಜಸ್ ಬಾತ್ರೂಮ್ ಒಳಗಡೆ ಹೋಗೋದಿದೆ. ಇನ್ಸೈಡ್ ಒಳಗಡೆ ಇನ್ಸ್ಟೆಂಟ್ ಹೊಡೆದಿರೋದು ಅವ್ರಿಗೆ ಸಿಗಲ್ಲ, ಅಲ್ಲಿ ಕ್ಯಾಮ್ರಾ ಇಲ್ಲ, ಅಲ್ಲಿ ಇದೆ. ಮತ್ತು ಈ ಹುಡುಗನಿಗೆ ಹೇಳ್ತೀನಿ ಸೈಕಲಲ್ಲಿ ಬಿದ್ದಿರ್ಬೋದು, ಹೊರಗಡೆ ಎಲ್ಲೋ ಬಿದ್ದಿರ್ಬೋದು, ಇಲ್ಲೇ ಹೆಂಗೆ ಬಿದ್ದಂಗೆ ಹೇಳ್ತೀನಿ ಅಂತ ಅಲ್ಲೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ. ಕ್ಲಾಸ್ಮೇಟ್ಗಳ ಕೈಯಲ್ಲಿ ಹೊಡೆತ ತಿಂದ ಜೀವನ್ ಮನೆಗೆ ಬರ್ತಿದ್ದಂತೆ ನೋವಲ್ಲಿ ಒದ್ದಾಡೋದಕ್ಕೆ ಶುರು ಮಾಡಿದ್ದ. ಏನಾಯಿತು ಅಂತ ವಿಚಾರಿಸಿದ ಹೆತ್ತವರು ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ವೈದ್ಯರು ಪರೀಕ್ಷೆ ಮಾಡಿದ ವೇಳೆ ಜೀವನನ ವೃಷಣವೇ ಗಂಭೀರ ಗಾಯ ಆಗಿದ್ದು ಗೊತ್ತಾಗಿದೆ. ಹೀಗಾಗಿ ವೃಷಣವನ್ನ ತೆಗೆಯಲೇಬೇಕು ಎಂದಿದ್ರಂತೆ. ಮಗನ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ವೈದ್ಯರು ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ನಂತರ ಶಾಲೆಗೆ ಬಂದು ವಿಚಾರಿಸಿದ್ರೆ ಆಡಳಿತ ಮಂಡಳಿ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ವಂತೆ. ನಿಮ್ಮ ಮಗನ ಮೇಲೆ ಹಲ್ಲೆ ನಡೆದಿದ್ದಾದ್ರೆ ಮೊದಲು ಶಾಲೆಗೆ ಬರಬೇಕಿತ್ತು, ಅದನ್ನು ಬಿಟ್ಟು ಯಾಕೆ ಆಸ್ಪತ್ರೆಗೆ ಹೋದ್ರಿ ಅಂತ ಪೋಷಕರ ಮೇಲೆ ದರ್ಪ ಮೆರೀತಿದ್ದಾರಂತೆ. ಹೀಗಾಗಿ ದಿಕ್ಕು ಕಾಣದಂತಾದ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆದರೆ ಅಲ್ಲೂ ಯಾವುದೇ ಪ್ರಯೋಜನವಾಗಿಲ್ಲ. ಶಾಲಾ ಆಡಳಿತ ಮಂಡಳಿ ಪರವೇ ಮಾತಾಡ್ತಿದ್ದಾರೆ ಅಂತ ಜೀವನ ಪೋಷಕರು ಆರೋಪ ಮಾಡುತ್ತಿದ್ದಾರೆ. ಅದೇ ಹೊಡೆದಾಡಿದ್ದಾರೆ ಸರ್ ಮಕ್ಕಳು. ಸ್ಕೂಲ್ ಅವ್ರ ಹತ್ರ ಹೋಗಿದ್ವಿ, ಮಿಸ್ಗಳ ಹತ್ರ ಮರ್ಮಾಂಗ ಕೊಡ್ದಿದ್ದಾರೆ. ಅವ್ರು ಒಪ್ಕೋತಾ ಇಲ್ಲ ಸರ್ ನಾವು ಮಾಡಿದೀವಿ ಅಂತ. ನಿಮ್ಮ ಮಗ ಮನೆಯಲ್ಲೇ ಬಿದ್ದಿರ್ಬೋದು, ಸೈಕಲ್ ಹೊಡಿಯಲ್ಲಿ ಬಿದ್ದಿರ್ಬೋದು ಅಂತ ಹೇಳ್ತಾರೆ ಸರ್. ಆಪರೇಷನ್ ಎಲ್ಲ ಆಗಿದೆ ಸರ್. ಜೊತೆಲಿ ಓದೋ ಹುಡುಗರು ಹಿಂಗೆ ಮಾಡಿರೋದು ಸರ್. ನಮಗೆ ನ್ಯಾಯ ಸಿಗಬೇಕು ಸರ್. ನನ್ನ ಮಗನಿಗೆ ಮುಂದೆ ಲೈಫ್ ಇದೆ, ಜೀವನ ಇದೆ. ಅವನು ಹೆಂಗೆ ಸರ್ ಮುಂದೆ ದೊಡ್ಡವನಾದ್ಮೇಲೆ ಹೆಂಗೆ ಸರ್ ಅವನಿಗೆ? ಒಟ್ನಲ್ಲಿ ರ್ಯಾಗಿಂಗ್ ನಡೆದಿದ್ದೇ ಆದರೆ ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕಿದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಕಿಡಿಗೇಡಿ ಕೃತ್ಯ ಎಸಗಿದವರಿಗೆ ಕಾನೂನಿನ ಪಾಠ ಮಾಡಬೇಕಿದೆ. ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.